ವರ್ಚಸ, ನಿಮ್ಮ ಧ್ವನಿಯೂ ಒಂದೇ ರೀತಿ ಇತ್ತು, ನಿಮ್ಮ ಇಬ್ಬರ ಪರಸ್ಪರ ಆ ಎದುರುಗೊಳ್ಳುವ ಶಕ್ತಿ ಮತ್ತು ಎದುರಾಳಿಯನ್ನು ಗ್ರಹಿಸುವ ಶಕ್ತಿ ಇದೆಲ್ಲವೂ ಸಮಾನವಾಗಿ ಕೇಳಿಸಿತು, ನೋಡಲಿಕ್ಕೆ ಸಿಕ್ಕಿತು ನನಗೆ. ಹಾಗಾಗಿ ವಿಕ್ರಮೇಣ ಪ್ರೇಕ್ಷಿತೇನ ವಾಕ್ಯೇಷ್ಟ ವ್ಯಕ್ತಿನ್ ವಾಂ ನೋಪಲಕ್ಷಯೇ. ಇಬ್ಬರಲ್ಲಿ ಅಂದರೆ ಇದೊಂದು ರೀತಿ ನೀವಿಷ್ಟು ಅನ್ಯೋನ್ಯ ಇದ್ದೀರಿ, ಮಾತಿನಿಂದ, ನಡೆಯಿಂದ, ನುಡಿ ಅಥವಾ ವೇಷಭೂಷಣಗಳಿಂದ ಯಾಕೆ ನೀವಿಷ್ಟು ಭಿನ್ನಾಭಿಪ್ರಾಯ ತಾಳಿದ್ದೀರಿ ಅನ್ನುವ ಒಂದು ಸೂಚನೆಯೂ ಇದೆ. ಅಕಸ್ಮಾತ್ ಒಂದು ಮನಸ್ಸು ಬಂದು ಇಬ್ಬರು ಒಟ್ಟಾಗಿ ಏನಾದರೂ ನಾಳೆ, ಯಾಕೆಂದರೆ ಹೊಡೆದು ಹಾಕಿ ಮುಗಿಸುವುದು 2 ನಿಮಿಷದ ಕೆಲಸ, ಕೂಡಿಸುವುದು ಬಹಳ ಕಷ್ಟದ, ಸಂಬಂಧಗಳ ಜೋಡಣೆ ಅನ್ನೋದು ಬಹಳ ಕಷ್ಟ, ಸಂಬಂಧಗಳ ವಿಂಗಡಣೆ, ಅದನ್ನು ವಿಭಾಗಿಸುವುದು, ದೂರಕ್ಕೆ ತಳ್ಳುವುದು ದೊಡ್ಡ ಕಷ್ಟದ ಸಂಗತಿಯೇ ಅಲ್ಲ. ನಾಳೆ ಮತ್ತೆ ಅದನ್ನು ಕೂಡಿಸ್ಲಿಕ್ಕಾಗದಷ್ಟು ಕನ್ನಡಿ ಒಡೆದು ಹೋಗುವಂತಹ ಸ್ಥಿತಿ ಬರಬಾರದು ಅನ್ನುವುದಕ್ಕೋಸ್ಕರ ಒರೆಸಿಯೇ ಹಾಗೆ ಕನ್ನಡಿಯನ್ನು ಉಪಯೋಗಿಸ್ಲಿಕ್ಕಾಗುತ್ತಾ ಅಂತನ್ನುವ ರೀತಿಯಲ್ಲಿ ರಾಮಚಂದ್ರ ನಿಮ್ಮಿಬ್ಬರ ಸಮಾನವಾದಂತಹ ಗುಣಲಕ್ಷಣಗಳು ನನಗೆ ನಿಮ್ಮಲ್ಲಿರುವ ಭೇದವನ್ನೇ ಕಾಣಲಿಕ್ಕಾಗಲಿಲ್ಲ. ಅಂದರೆ ಮನಸ್ಸಿನಲ್ಲಿ ಮಾತ್ರ ಭೇದ ಇದೆ, ದೇಹದಲ್ಲಿಲ್ಲ, ಭೂಷಣಗಳಲ್ಲಿಲ್ಲ, ನಡೆಯಲ್ಲಿಲ್ಲ, ಸ್ವರದಲ್ಲಿಲ್ಲ, ವಿಕ್ರಮೇಣ ನಿಮ್ಮ ಸಾಮರ್ಥ್ಯದಲ್ಲೂ ಇಲ್ಲ, ಅಂದರೆ ಪರಾಕ್ರಮದವೂ ಕೂಡ ನಿಮ್ಮಿಬ್ಬರಲ್ಲಿ ಸಮಾನವಾಗಿದೆ. ಅಂದರೆ ಇಷ್ಟೆಲ್ಲ ಏಕತೆಯನ್ನು ಹೊಂದಿದ್ದು ಮಾನಸಿಕ ಭಿನ್ನತೆ ಅನ್ನೋದು ಯಾಕೆ? ಇದೊಂದು ಒಳ್ಳೆಯ ಕಥೆ ನಮಗೆ ತಿಳ್ಕೊಳ್ಳಿಕ್ಕೆ ಜೀವನದಲ್ಲಿ. ಯಾವಾಗಲೂ ಕೂಡಿಸುವುದು ಜೀವನದ ಮುಖ್ಯವಾದ ಧರ್ಮ ಆಗಿರಬೇಕು. ಕಳೆಯುವುದು ಅಥವಾ ಅದನ್ನು ಒಡೆಯುವುದು, ಅದು ದೂರ ಮಾಡುವುದು ಏನು ದೊಡ್ಡ ಕಷ್ಟದ ಕೆಲಸ ಅಲ್ಲ. ಅದನ್ನು ಹುಳಿ ಹಿಂಡಲಿಕ್ಕೆ 100 ದಾರಿಗಳಿವೆ, 100 ಥರದ ವ್ಯವಸ್ಥೆಗಳಿವೆ. ಅಂದರೆ ಒಳ್ಳೆಯ ಸಂಬಂಧಗಳು ಕೆಡದಂತೆ ನೋಡಿಕೊಳ್ಬೇಕಾದದ್ದು ಬಹಳ ಮುಖ್ಯವಾದ ಕರ್ತವ್ಯ. ರಾಜನೀತಿಯಲ್ಲಿ ಅದೇ ಒಂದು ನಿಯಮವಾಗಿರುತ್ತೆ. ಶತ್ರುಗಳನ್ನು ಒಟ್ಟಾಗಲಿಕ್ಕೆ ಬಿಡದಂತೆ ನೋಡುವುದು, ಇದೆಲ್ಲ ಒಂದು ದೇಶದ ರಕ್ಷಣೆಗೋಸ್ಕರ ಮಾಡುವ ಒಡೆಯುವಿಕೆ ಕ್ರಿಯೆಯಿಂದಲೂ ಕೂಡ 1000 ಲಕ್ಷ ಜನ ನೆಮ್ಮದಿಯಿಂದ ಬದುಕ್ತಾರೆ ಅಂತನ್ನುವ ದೃಷ್ಟಿ ಇದ್ದದ್ರಿಂದ ಅಲ್ಲಿ ಒಡೆಯುವುದು ಸರಿಯಾಗುತ್ತೆ.